ಹುಡ್ಗನ್ ಗುಡ್ ಮಾರ್ನಿಂಗ್. ಇವಾಗ ಟೈಮು 10 ಗಂಟೆ. ನಿನ್ನೆ ರಾತ್ರಿ ನಾಗ್ಪುರ್ಗೆ ಬಂದಾಗ ಪ್ರೀವಿಯಸ್ 2:30 ರೂಮ್ ಸಿಕ್ಕಿಲ್ಲ, ಫುಲ್ ಕ್ರೌಡು. ಕೊನೆಗೆ ಆಮೇಲೆ ಹಂಗೆ ಹೋಗ್ಬಿಡೋಣ ಕಾಶಿಗೆ ಅಂತ ಅಂದ್ಕೊಂಡು 7 ಕಿಲೋಮೀಟರ್ಸ್ 13 hours ಹೊರಟ್ವಿ. ಬಟ್ ಹಂಗೆ ಇಲ್ಲಿ ರಿಂಗ್ ಮೇನ್ ರೋಡ್ ರಿಂಗ್ ಎಕ್ಸಿಟ್ ಆಗ್ತಾ ಯಾವುದಾದ್ರು ಲಾಡ್ಜ್ ನೋಡಿದ್ವಿ, ಅಲ್ಲಿ ಉಳ್ಕೊಂಡ್ವಿ. ಓಕೆ, ಓವರ್ ನೈಟ್ ಸ್ಟೇಗೆ ಮ್ಯಾನೇಜರ್ ಅಂತ ಹೇಳ್ಕೊಂಡು ಅಲ್ಲೇ ಮಲಿಕೊಂಡ್ವಿ. ಒಂದು 3 o'clock ಆಯಿತು. ಎದ್ದು ಫ್ರೆಶ್ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಹೋಗ್ಬೇಕು ಇವಾಗ ಇಲ್ಲಿಂದ ವಾರಣಾಸಿ 13 hours 70 kilometers. ನೋಡಿ ಎಲ್ಲ ಬಾಯ್ಸ್ ಎಲ್ಲ ಬರ್ತಾಯಿದ್ದಾರೆ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ಹೊರಡೋದು. ಬಟ್ ನಿನ್ನೆ ರಾತ್ರಿ ಮಾತ್ರ ಅಶ್ವಿನ್ ಕ್ರೇಜಿ ಡ್ರೈವ್. 1111 ಕಿಲೋಮೀಟರ್ 1111 ಕಿಲೋಮೀಟರ್ 100 ಮೀಟರ್ ಓಡಿಸಿದ್ದು. ಬೆಳಗ್ಗೆ 6 ಮಾರ್ನಿಂಗ್ 6 o'clock 2 o'clock ನೈಟ್ ಊಟ ಗಿಟ್ಟೆಲ್ಲ ಬ್ರೇಕ್ ಕೊಟ್ಕೊಂಡು ಓಡಿಸಿದ್ವಿ. ಈಗ ಓಡಿಸೋಣ ನಾವು ಇದೆ ಅದರಿಂದ ಲಾಂಗ್ ಟ್ರಾವೆಲ್. ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ವಿ. ಬರೀ ಕರ್ನಾಟಕ ಗಾಡಿ. ನನಗೆ ನೋಡಿದ್ರೆ ಯಾಕೋ ಬೆಂಗಳೂರಲ್ಲೇ ಇದ್ದೀನಿ ಅಂತ ಫೀಲಿಂಗ್ ಬರ್ತದೆ ನೋಡಿ. ಎಲ್ಲ ಬಟ್ ಚೆನ್ನಾಗಿದೆ ಎಲ್ಲ ಅಡುಗೆ. ಕರ್ನಾಟಕ ಗಾಡಿ ಒಂದು ಬಟ್ ದಾರಿ ಉದ್ದಕ್ಕೂ ಸಾಕು 5 ಜನ ಕನ್ನಡ. ಫಾರ್ಚುನರ್ ಕರ್ನಾಟಕ ಐಲಕ್ಸ್ ರೋಡ್ ಟು ಲಂಡನ್ ಅಂತ ಏನೋ ಹಾಕಿದ್ದಾರೆ. 2024 ಲಂಡನ್ ಹೊಡಿತಾ ಇದ್ದಾರೆ. ಇದು ಕರ್ನಾಟಕ ಗಾಡಿ. ಆಮೇಲೆ ಇದೆಲ್ಲ ಅಲ್ಲಿನೋವಾ ಕರ್ನಾಟಕ. ಬೆಂಗಳೂರಿಗೆ ಬರ್ತಾ ಇದ್ರು. ಇಡೀ ದೇಶದವ್ರು ಬೆಂಗಳೂರಲ್ಲಿ ಇಲ್ಲಿದ್ದಾರೆ. ಗುರು ಕ್ರೇಜಿ ಜಾಮ್ ಇದೆ ಗುರು. ಗಟ್ಟಿ ತಕ್ಕಂತ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ ಜಾಮ್ ಇದೆ. ಸೊ ವಿ ಆರ್ ಆಲ್ ಹೆಡ್ಡಿಂಗ್. ಮಗ ಆ ಕಡೆನೂ ಫುಲ್ ಜಾಮ್ ಇದೆ ಮಗ, ಕ್ರೇಜಿ ಜಾಮ್ ಇದೆ. ಆ ಕಡೆನೂ ಬರ್ತಾ ಇದೆ. ನಡಿ ಡಾಬಾ ಹತ್ರ ನಡೆದ್ಬಿಡು ಮಚ್ಚ, ಪೀಸ್ಫುಲ್ ಆಗಿದೆ ಜಾಗ. ಬಂದ್ಬಿಡುತ್ತೆ, ಬಟ್ ನಾವು ಇಲ್ಲಿ ನಿಂತ್ಕೊಂಡ್ರೆ ಒದ್ದಾಡೋದು ಒಳ್ಳೇದಲ್ಲ ಸ್ವಲ್ಪ. ನಡಿ ಅಷ್ಟೇ. ಇಲ್ಲಿ ಒಂದೇ ಹೋಗ್ತವ್ರು ಮಚ್ಚ, ಇಲ್ಲಿ ಪುನಃ ಚುಪ್ಪಿಡ್ತೀವಿ. ದ ಥಿಂಗ್ ಇಸ್ ಕಟ್ನಿವರೆಗೂ ಜಾಮ್ ಅಂತೆ. 2 hours ಸ್ಟಕ್ ಆಗಿದ್ದಾರೆ. ಅವ್ರು ಹೇಳ್ತಾರೆ ಸರ್ ಹೋಗಲೇಬೇಡಿ ಇವತ್ತು, ಫುಲ್ ಪ್ರಯಾಗ್ರಾಜ್ ಹೋಗಕ್ಕೆ ಚಾನ್ಸ್ ಇಲ್ಲ ಇವತ್ತು, ಎಂಟೈರ್ ರೋಡ್ ಬ್ಲಾಕ್, ಏನು ಮಾಡೋಕ್ಕಾಗಲ್ಲ. ಇವ್ರು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 2 hour ವೆಯ್ಟ್ ಮಾಡಿ ಇವಾಗ ಬಿಡ್ತಾ ಇದಾರಂತೆ ಗಾಡಿಗಳು. ಇದು ಬಿಡ್ತಾ ಇರೋದು 2 hour ಜಾಮ್ ಆಗಿತ್ತಂತೆ. ಇಲ್ಲಿ ನೀವು ಹೋಗಕ್ಕಾಗಲ್ಲ. ನಾನು ಹೇಳಿದೆ ಇವತ್ತೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ದೆ ಸರ್, ಹೋಗಕ್ ಚಾನ್ಸ್ ಇಲ್ಲ. ಆಲ್ಟರ್ನೇಟ್ ಯಾವ್ದು ರೋಡ್ ಇಲ್ವಂತ ಅವ್ನು ಹೇಳ್ದ ಇಲ್ಲೊಂದು ರೋಡ್ ಹೋಗುತ್ತೆ, ಬಟ್ ಹಣೆ ಬರ ಇದು ಅಷ್ಟೇ ರೋಡ್, ಅದೇ ಸೇಮ್ ರೋಡ್. ಸೇಮ್ ಅಂದ್ರೆ ಜಾಮ್, ಸೇಮ್ ಜಾಮ್ ಎಲ್ಲ ಆ ಕಡೆ ಹೇಳ್ತಾರೆ. ನಾವು ಜಬಲ್ಪುರ್ ಹೋಗಿ ಆ ಕಡೆ ವಾಪಸ್ ಒಂದ್ ಸ್ವಲ್ಪ ಡಿಟೂರ್ ಆಗುತ್ತೆ. ಜಬಲ್ಪುರ್ ಹೋಗ್ಬೇಡ, ಟ್ರಾಫಿಕ್ ಅಲ್ಲಿ ಸುಮ್ಮನೆ ಜಬಲ್ಪುರ್ ಹೋಗ್ಬೇಡ. ಜಬಲ್ಪುರ್ ಹೋಗಲ್ಲ ನೋಡೋಣ. ಜಬಲ್ಪುರ್ ಎಷ್ಟು 40 kilometers? ಇಲ್ಲಾಂದ್ರೆ ಹಿಂಗ್ ಟ್ರೈ ಮಾಡೋಣ. ಅದು ರಜತನ ಇಲ್ಲಿ ಇದೆಯಲ್ಲ, ಇಲ್ಲಿ ಗೋಸಾಲ್ಪುರ್ ಅಂತ ಇದೆಯಾ ನೋಡಿ, ಇಲ್ಲಿ ಹೋಗಿ ಈ ಕಡೆಗೆ ಬರ್ಬೇಕು. ಈ ಕಡೆಗೆ ಮುಸ್ಕಾಪುರ್. ಓಕೆ, ಕರೆಕ್ಟಾ? ನೋಡಿ ಇಲ್ಲಿ 34 kilometers. ಹೋಗೋದ್ ಬೇಡ, ಇಲ್ಲಿ ಹೋಗ್ಬಿಟ್ಟು ಏನ್ ಕೇಳ್ಬೇಕು? ಅವ್ನು ಸೈಕ್ ಆಗ್ಬಿಟ್ಟಿದ್ದಾನ ಅವನು ಜಾಮಲ್ ಕಷ್ಟ. ಅಲ್ಲಿ ಬೈಕನ್ನು ಬರ್ತಾವ ನೋಡಿ, ಹಿಡ್ಕೋವನ್ನ ಬೈಕನ್ನು. ಈ ರೂಟಿಂದ ಹಿಂಗೆ ಬಂದರೆ ನಾವು ಈ ಕಡೆಗೆ ಬರ್ಬೋದು. ಅವ್ನು ಅಲ್ಲೇ ಇದ್ದ ಕಡೆ ಇವನು ಅವಾಗಿಂದ ಬೈಕಲ್ಲಿ ಬರ್ತಿದ್ದಾನೆ ಅನ್ಸುತ್ತೆ. ನೋಡಿದೆ ನಾವು ಇಲ್ಲ ಮಚ್ಚ, ಇಲ್ಲ ಒನ್ ವೇಲ್ ನುಗ್ತಾ ಇದಾರೋ ಎಲ್ಲ ಗಾಡಿಗಳು. ಇಲ್ಲಿ ಒನ್ ವೇಲ್ ನುಗ್ತಾ ಇದ್ದಾರೆ. ಬೇಡ, ಒನ್ ವೇ ಆದ್ರೆ ಯಾವ ಕಡೆನೂ ಹೋಗಲ್ಲ, ಅಷ್ಟು ಅಕ್ಕ ಅದು ಬೇಡಿ. ಈ ರೋಡ್ ಜಾಮ್ ಆಗುತ್ತೆ. ಇದು ಸಣ್ಣ ರೋಡ್, ಊರ್ ರೋಡ್. ಇಲ್ಲಿ ಹೋದ್ರೆ ಬರಕ್ಕಾಗಲ್ಲ, ವಾಪಸ್ ರಿವರ್ಸ್ ಹೊಡೆಯಕ್ಕಾಗಲ್ಲ. ನಾವು ಈ ಕಡೆಯಿಂದ ಹೇಳ್ತಾ ಇರೋದು, ಈ ಕಡೆಯಿಂದ. ಅವ್ನು ಹೇಳಿದ್ದು 2 ರೋಡ್ ಇದೆ, ಇದೊಂದು ರೋಡು. ಅದು ಬಿಟ್ಟರೆ ಅಲ್ಲಿ ಹೋದ್ರೆ ಅಲ್ಲಿ ಗದ್ದೆ ಮೇಲೆ ಹೋಗಿ ಹೋಗೋಕ್ಕಾಗಲ್ಲ, ಈ ರೋಡ್ ಹೋಗುತ್ತೆ. ಬಟ್ ಈ ರೋಡು ಇಲ್ಲಿ ಅಲ್ಲಿ ಫುಲ್ ಜಾಮ್ ಆಗಿದೆ. ಕಟ್ಟಿನಿಂದ ಏನು ಮಾಡ್ತಾರೆ ಎಲ್ಲ ಈ ಕಡೆ ಹೊಡಿತಾ ಇದ್ದಾರೆ. ಸೊ ಕಟ್ನಿಂದ ಏನು ಮಾಡಿ
ಅಲ್ಲಿಂದ ಹಿಂಗೆ ಬರ್ತಾರಲ್ವ ಜನ, ಈ ಊರು ರೋಡ್ ಒಳಗೆ ಹೆಂಗೆ ಹೋಗ್ತೀಯಾ? ಆಗಲ್ಲ. ಏನು ಮಾಡೋದು? ಜಬಲ್ಪುರ್ ಏನು ಮಾಡೋಣ? ನೋಡೋಣ, ಲೆಟ್ಸ್ ವೇಟ್ ಇಟ್ ಔಟ್. ಇದು ಯಾವುದೋ ಹಳೇ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸು. ಯಾವುದೋ ಊರು ದಾರಿ ದೇವಸ್ಥಾನ ಇದೆ ಅದೆಲ್ಲ. ಗಾಡಿ ಇದೆಯಲ್ಲ, ಡೆಸ್ಟಿನೇಷನ್ ಮಿರ್ಜಾಪುರ್ ನೋಡಿ ಸರ್. ಈಗ ಅವ್ನು ಬಂದ್ಬಿಟ್ಟು ಅವ್ನು ಚೆಕ್ ಮಾಡಿದ್ವಿ, ಅವನು ಒಂದಿಬ್ಬರು ಚೆಕ್ ಮಾಡಿ ಸರಿ ದಾರಿ ಹೋಗಿ. ಸೊ ನಾವು ಹೋಗ್ತಾ ಇದೀವಿ, ಎಲ್ಲ ಹೋಗ್ತಾ ಇದಾರಲ್ಲ ಹಂಗೆ. ಒಂದು ಕುರಿ ಹೋಯ್ತು, ಎಲ್ಲ ಕುರಿಗಳು ಹೋಗ್ತಾ ಇದೀವಿ. ಬನ್ನಿ. ಸೊ ಹೋಪ್ಫುಲಿ ರೋಡ್ಸ್ ಆರ್ ಗುಡ್. ವಿ ಆರ್ ಸ್ಮಾರ್ಟ್ ಪೀಪಲ್ ಆಯಿತಾ, ಬಟ್ ಅದರ್ಸ್ ಇಷ್ಟು ಸ್ಮಾರ್ಟ್ ಇರಬಾರ್ದು. ಸೊ ಅವಾಗ ಈ ಟ್ರಾಫಿಕ್ ಜಾಮ್ ಆಗಲ್ಲ. ಎಲ್ಲ ಸ್ಮಾರ್ಟ್ ಆಗಿಬಿಟ್ರೆ ಇದು ಜಾಮ್ ಆಗುತ್ತೆ. ಹೌದು. ಓ ದಿಸ್ ಇಸ್ ಹಾಂ ಹಾಂ ಬನ್ನಿ. बीच में से कोई रास्ता नहीं गाँव है? से कोई रास्ता निकलता है क्या? यहाँ से ऐसे चले जाओ, आगे थोड़ा सा आगे है, यही रास्ता मिल जाएगी हाईवे रोड। हाईवे पूरा ब्लॉक है, उधर कैसे जाएंगे? अरे ये वाला जाम है ना, ये वाला जिससे जाना है ना, दोनों वो खुला है। वो खुला है? ठीक है ठीक है जिससे जाना है खुला है? खुला है। ठीक है, Thank you. thanks है. इस तरफ लगा है जाम, इस तरफ नहीं है, ये वाला रोड जाम। अच्छा ठीक है, चले जाइए यहाँ। ಥ್ಯಾಂಕ್ಸ್. ಒಳ್ಳೆ ನಿಲ್ಸ್ಕೊಟ್ಟೆ ಗುರು. ಇಲ್ಲ ನೋಡೋಣ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನಾವು ಯಾವ ಕಡೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಇಲ್ಲ ಅವ್ರ ಈ ಕಡೆ ಇಲ್ಲಿ ಯಾಕೋ ಗಾಡಿಗಳು ಕಾಣಿಸ್ತಿಲ್ಲ. ಹೌದು ಇಲ್ಲ ಮಾಸ್ಟರ್, ನೋಡೋಣ. ಫ್ರೀ ಇದೆ ಇಲ್ಲಿ ನೋಡಿ, ಇಲ್ಲ ಆ ಕಡೆಗಳು ಗಾಡಿ ಇದ್ವು. ಬಾ ನೋಡ್ಕೊಂಡು ಮಾಸ್ಟರ್. ಒಂದು ಮೂವತ್ತು ಓ ರಿವರ್ ಗ್ರಾಸ್ ಇಲ್ಲ. ಹೌದು, ಈ ಕಡೆ ಗಾಡಿಗಳಿಲ್ಲ. ನೋಡೋಣ. ಇದೇ ಬ್ರಿಡ್ಜಾ? ಇಲ್ಲ ಬಟ್ ಅಲ್ಲಿ ಏನೋ ಆಗಿದೆ, ಅದರಿಂದ ಗಾಡಿಗಳು ಇಲ್ಲಿರೋ ಗಾಡಿಗಳು ನುಗ್ಗಿದೆ ಮಚ್ಚ ಈ ಕಡೆ ಸೈಡು. ನಮ್ಲೇನಲ್ಲಿ ಇದ್ದಲ್ಲ ಅವರು ಆ ಕಡೆ ಸೈಡ್ ನುಗ್ಕೊಂಡು ಒಂದ್ ವೇಳೆ ಬಂದ್ರು. ಸೊ ಫುಲ್ ಬ್ಲಾಕ್ ಆಗಿದೆ. ಅದಕ್ಕೆ ಹಿಂದ್ಗಡೆ ಯಾರು ಇಲ್ಲ, ಮುಂದ್ಗಡೆನೂ ಯಾರು ಇಲ್ಲ. ನಮ್ಮ ಜನ ಗಾಬರಿ ಆಗಿ ವಾಪಸ್ ಎಲ್ಲ ಇದಾಯ್ತು. ನಾವು ಸ್ವಲ್ಪ ಗಾಬರಿ ಆಯ್ತು, ಯೋಚನೆ ಮಾಡಿದ್ವಿ, ಚೆಕ್ ಮಾಡಿದ್ವಿ, ಇವ್ಯಾಲ್ಯೂಟ್ ಮಾಡಿದ್ವಿ, ಆಮೇಲೆ ಅನಲೈಸ್ ಮಾಡಿದ್ವಿ, ಆಮೇಲೆ ಆಲ್ಟರ್ನೇಟಿವ್ ಏನು ವರ್ಕೌಟ್ ಆಗುತ್ತೆ. ಓಕೆ, ಶಾರ್ಟ್ ಕಟ್ ಹೋಗ್ತಾ ಇದ್ದಾರೆ. ಸ್ವಲ್ಪ ನೋಡಿ ಅಲ್ಲಿ ಪ್ರೀವಿಯಸ್ ಇದರಲ್ಲಿ ಟ್ರೈನ್ ಟ್ರ್ಯಾಕ್ ಇತ್ತಲ್ಲ, ತುಂಬ ಜನ ಹೋಗಿಲ್ಲ, ಸ್ವಲ್ಪ ನಿಂತ್ಕೊಂಡು ವೆಯ್ಟ್ ಮಾಡಿ ನೋಡಿದ್ವಿ. ಓಕೆ ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತೇಳಿ ಒಂದಿಬ್ಬರು ಕೇಳಿದ್ವಿ ಲೋಕಲ್ ಅವ್ರನ್ನ, ಸರ್ ಹೋಗ್ಬೋದು ದಾರಿ ಇದೆ ಅಂತ. ಅಲ್ಲಿ ಬಂದ್ವಿ, ಬಟ್ ಅದೇನೆ ಗೂಗಲ್ ಮ್ಯಾಪ್ಸು ಆಪ್ ಇಟ್ಕೊಡ್ತು ಎಲ್ಲರಿಗೂ. 40 ಕಿಲೋಮೀಟರ್ಸ್ ತೋರಿಸ್ತು, ಬಟ್ ಎಂಡ್ ಆಫ್ ದ ಲಿಟ್ರಲ್ಲಿ ಇಲ್ಲ, ಅದು ಆಪೋಸಿಟ್ ಸೈಡ್ ಜಾಮ್ ಆಗಿದೆ. ಇಲ್ಲಿ ನೋಡಿ ಫುಲ್ ಎಲ್ಲೋ ತೋರಿಸ್ತದೆ, ಬಟ್ ಖಾಲಿ ಇದೆ. ಗೂಗಲ್ ಮ್ಯಾಪ್ಸು ಆ್ಯಕ್ಚುಲಿ ಪ್ಯಾನಿಕ್ ಆಗಿದೆ, ಬಟ್ ಅನಲೈಸ್ ಮಾಡಿಲ್ಲ, ಹಂಗೆ ಬಿಟ್ಕೊಂಡಿದೆ. ಅದು ಹಾಗಾಗಿ ಜನ ಎಲ್ಲ ಸೀಲ್ ಆಗಿದೆ, ಅಪ್ಡೇಟ್ ಮಾಡ್ತಾ ಇಲ್ಲ. ಅಪ್ಡೇಟ್ ಆಗ್ತಿಲ್ಲ. ಬಟ್ ಓಕೆ, They are better than Google Maps. ಗುಡ್ ಡಿಸಿಷನ್ ವೈಸ್. ನೋಡೋಣ ಬಾ, ಇವಾಗ ಹಿಂಗೆ ಫುಲ್ ಸ್ಟ್ರೆಚ್ ಖಾಲಿ ಇದ್ರೆ ವಾರಣಾಸಿಗೆ ಹೋಗಿ ಮುಗಿಸ್ಬಿಡ್ಬೋದು. ಇದು ತುಂಬಾ ಸ್ಟ್ರಿಪ್ ಇದೆ. ಹೌದು ಹೋಗುತ್ತೆ. ಇವಾಗ ಯಾರು ಸಿಕ್ಕಿದ್ರು, ಪ್ರಯಾಗ್ರಾಜಿಂದ ಹುಬ್ಳಿಗೆ ಹೋಗ್ತಾ ಇದ್ದಾರಂತ ಅವರು. 120 ಕಿಲೋಮೀಟರ್ಸ್ ಬ್ಲಾಕ್ ಮಾಡಿದಾರಂತ. ಲೈಕ್ ಎವ್ರಿ 100 ಕಿಲೋಮೀಟರ್ಸ್ ಒಂದು ಚೆಕ್ ಪೋಸ್ಟ್ ಹಾಕಿ ಬ್ಲಾಕ್ ಮಾಡಿ, ಇಂಟರ್ಸ್ಟೇಟ್ ಪೊಲೀಸ್ ಬ್ಲಾಕ್ ಮಾಡಿದ್ದಾರೆ. ಸೊ ಜನ ಹೋಗ್ಬಾರ್ದು ಅಂತ ಅಲ್ಲಿ ಗಲಾಟೆ ಆಯಿತು. DGP ಕಮಾಂಡರ್ಸ್ ಎಲ್ಲ 4 ಕರೆಸಿ ದೊಡ್ಡ ಗಲಾಟೆ. ಭಯ ಬರ್ಸ್ತದೆ ಅದಕ್ಕೆ ಕರೆಸಿ ಮಾಡಿದ್ರು. ಆಮೇಲೆ ಅದರಲ್ದೇ ಅವರು ಸರ್ ದಾರಿ ಉದ್ದಕ್ಕೂ ಸಿಗಲ್ಲ, ಏನೂ ಇಲ್ಲ, ತಿನ್ನೋಕ್ಕೂ ಏನಿಲ್ಲ ಅಂತ ಮಂಡಕ್ಕಿ ಮತ್ತು ಸ್ವೀಟು ರಮ್ಮ ಮಾಡಿದಂತೆ ಕೊಟ್ಟು ಕಳಿಸೋರು. ನೋಡಿ ಯಾರು ಹಣ್ಣಲ್ಲಿ ಹೆಂಗೆ ಬರ್ದಿದೆ ಅಂದ್ಬಿಟ್ಟು ಅಂತ ಏನಾದ್ರು ಬೇರೆ ಥರ ಬಚ್ಚ ಅನ್ನದ ರೋಡ ಬರ್ದಿತ್ತು, ಸಿಕ್ತು. ಬಟ್ ಇವಾಗ ಹೋಗ್ತಾ ಫ್ರೂಟ್ಸ್ ಗಿಟ್ಸ್ ಇಟ್ಕೊಂಡ್ಬಿಡಬೇಕು. ಹುಬ್ಳಿಯವ್ರು ಕೊಟ್ಟಿರೋದು. ಥ್ಯಾಂಕ್ಸ್ ಅವರು, ಯಾವತ್ತಾದ್ರು ಈ ವಿಡಿಯೋ ನೋಡಿದ್ರೆ ಈಗ ಫೋಟೋನ ಹಾಕ್ತೀವಿ, ಅಲ್ಲಿ ಈ ಫೋಟೋ ತೆಗ್ದಿದ್ದೀವಿ. ಅಯ್ಯೋ ಥ್ಯಾಂಕ್ ಯು ವೆರಿ ಮಚ್ ಅಪ್ರಿಷಿಯೇಟೆಡ್ ಫ್ರಮ್ ದ ಗ್ಯಾಂಗ್. ಇವಾಗ ಆಪ್ಷನ್ ಇಷ್ಟೊತ್ತಿಗೆ ಅಷ್ಟೇ ಮಚ್ಚ. ಪೊಲೀಸ್ ಅಡ್ಡ ಹಾಕಿದ್ರು. ಕೇಳಿ ಒಂದು ಏನು ಏನು ಅಂತ ಇವನು ಇಲ್ಲಿ ನಮ್ಮ ಹಿಂದೆ ಬಂದವನು. ಕೇಳು. ಕೇಳು. ಕೇಳು
ಅವನಿಗೆ ತಿರುಗಿಸ್ಕೊಂಡು ಹೋಗ್ತೀವಿ ಬ್ಲಾಕ್ ಆಗಿದೆ ಅಂತ. ಬ್ಲಾಕ್ ಆಗೈತೆ. ಪಂಜಾಬಲ್ಲಿ ನೀನು ತಳಿ ತಳಿ ಆ ಲಾರಿ ಪಾಸ್ ಆಗಲಿ, ಆ ಲಾರಿ ಎಲ್ಲೆಲ್ಲಿ ತಿರುಗಿಸ್ತಾನೆ ಕೊನೆ ಪುಚ್ಚೋ ಗಾಡಿ ಗಾಡಿ ನೈಟ್ 2:30 ಬ್ಲಾಕ್ ಟುವರ್ಡ್ಸ್ ವಾರಣಾಸಿ ಬ್ರಿಡ್ಜ್ ಮೇಲೆ ಪುಚ್ಚೋ ಬೀವ್ನೆ ಇರೋ ಚೆಂಡು ಅಲ್ಲಿ ಅವನೇನು ಗೊತ್ತಿಲ್ಲಿದ್ದಾರಲ್ಲ. ಎಲ್ಲ ತಿರುಗಿಸ್ತೀವಿ ಅಲ್ಲೋಗಿ ಹೇಳೋದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು. ಪ್ರಯಾಗ್ರಾಜ್ 135 17 ಕಿಲೋಮೀಟರ್ 17 48 ನಿಮಿಷ. ಸಸಾರಾಮ್ 3 o'clock in the morning. ವಾರಣಾಸಿ 17 ಕಿಲೋಮೀಟರ್ ಇದೆ ಜಾಮ್. ಸೊ ನಾವಿವಾಗ ಹೋಟೆಲ್ ರೂಮ್ ಬುಕ್ ಮಾಡಿ ಮಲಿಕೊಳ್ತಿದ್ದೀವಿ. ಇದೆ ನಮ್ಮ ಹೋಟೆಲ್ ರೂಮ್, ಇಲ್ಲೇ ಮಲಗಳಿದ್ದೀವಿ. ಲಾಸ್ಟ್ 1 ಅವರಿಂದ ಬ್ಲಾಕ್ ಆಗಿದೆ ಅಂತ, ಯಾವಾಗ ಕ್ಲಿಯರ್ ಆಗುತ್ತೆ ಗೊತ್ತಿಲ್ಲ. ಸೊ ಎವ್ರಿವನ್ ಗುಡ್ ನೈಟ್. ಇದನ್ನು ನೋಡಿದ್ರೆ ಹಾಲಿವುಡ್ಲಿ ಸ್ಯಾಂಬೋ ಹೋಯ್ತಾ ಇದೆ ನೋಡಿ, ಎಲ್ಲ ಅದು ಇದು ಅಂತ ಹಂಗೆ ಕಾಣಿಸ್ತದೆ. ಎಷ್ಟು ದಿನ ಯಾರು ಒಳ್ಳಾಡ್ತಾ ಇಲ್ಲ, ಡಿಸರ್ಟೆಡ್ ಇದರಲ್ಲಿ ನೋಡಿ ಬರ್ಬೇಕು. ಮಜಾ ಏನಂದರೆ ಮುಂದ್ಗಡೆ ಸ್ಕಾರ್ಪಿಯೋನು ಅಷ್ಟೊತ್ತಿಂದ ಎಮರ್ಜೆನ್ಸಿ ಸರ್ವಿಸಿಗೆ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದೆ. ಈಗ ಮಜಾ ಇರೋದು ಸರಿ ಇದು ತಗೊಂಡ್ಲಿ. ಕ್ರೇಜಿ ಥಿಂಗ್ ಅಬೌಟ್ UP. ಆಫ್ಟರ್ ಇಷ್ಟು 2 ಅವರ್ ವೆಯ್ಟಾ, 4 o'clock 2 ಅವರ್ ವೆಯ್ಟ್ ಆದಮೇಲೆ ಇವಾಗ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಿದೆ. ಗಾಡಿ ಹೊಡೆಲ್ಲ ಎಲ್ಲೋದು ಮಲಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಲಾರಿ ಡ್ರೈವರ್ಗಳು ಅನ್ಸುತ್ತೆಲ್ಲ ಒಂದಿನ ಕಳಿಸ್ತಾರೆ. ಏನಾಗಿದೆ ಗೊತ್ತಿಲ್ಲ, ಅದೆಲ್ಲ ಏನು ಸಿಕ್ಕಾಗಿದೆ. ಇನ್ನು ಮುಂದೆ ಹೋಗೋಕ್ಕಿದೆ, ಎಲ್ಲ ಬ್ಲಾಕ್ ಇದೆ ಬಿಡಿ. ಎಲ್ಲಾದರೂ ಎಕ್ಸಿಟ್ ಸಿಕ್ಬಿಟ್ರೆ ಪಾಸ್ ಆಗ್ಬಿಟ್ರೆ ಮುದ್ದೆ ಹಾಕಿದ್ದಾರೆ. ನೋಡ 4 o'clock ಎಲ್ಲಿಗಪ್ಪ ನುಗ್ತೀಯ? ಎಲ್ಲೂ ಜಾಗ ಏನು ಮಾಡೋಣ ನಮ್ಮ ಜನರಿಗೆ. ಜಾಮಾಗಿ ನಿಂತ ಸೈಕಲ್ ಗ್ಯಾಪಲ್ಲಿ ಎಲ್ಲ ಹೋಗ್ತಾವ ಆ ಕಾರ್. ಟ್ರಾಫಿಕ್ ಜಾಮಲ್ಲಿ ನಮ್ಮ ರೂಮ್ ಮೇಲೆಗಡೆ ಟೀ ಕುಡಿತಾ ಇದ್ದೀವಿ. ಏನು ಟೈಮ್ ಎಷ್ಟಾಯಿತು? 5 ಗಂಟೆ ಆಗೋಯ್ತು. Cheers. Cheers. Cheers.